ಸುಜಾತಾ ಭಟ್ ವಿಡಿಯೋ ಬಗ್ಗೆಯೂ ಕೂಡ ಎಂಡಿ ಸಮೀರ್ ತಮ್ಮ ರಿಯಾಕ್ಟ್ ನಲ್ಲಿ ಮುಂದುವರಿಸಿಕೊಂಡು ಮಾತನಾಡಿದ್ದಾರೆ. ಆ ತಾಯಿಯ ಕಣ್ಣೀರನ್ನ ನೋಡಿ ವಿಡಿಯೋ ಮಾಡಿದ್ದೆ, ಸುಜಾತಾ ಭಟ್ರ ಕಣ್ಣೀರು ನೋಡಿ ಅದರ ಬಗ್ಗೆ ವಿಡಿಯೋ ಮಾಡಿದ್ದೆ. ಈಗ ಕಣ್ಣೀರೇ ಸುಳ್ಳು ಅಂದ್ರೆ ನಾನೇನು ಮಾಡಲಿ? ನನ್ನ ವಿಡಿಯೋ ಸುಳ್ಳು ಅಂತ ಹೇಳುತ್ತಿದ್ದಾರೆ, ಹೇಳಲಿ. ಆದರೆ ಪೊಲೀಸರ ಯುಡಿಆರ್ ರಿಪೋರ್ಟ್ ಸುಳ್ಳ? ಸೌಜನ್ಯ ಪದ್ಮಲತಾರನ್ನ ಸಾಯಿಸಿದ್ದು ಯಾರು? ಪ್ರಶ್ನೆಯ ಮೇಲೆ ಪ್ರಶ್ನೆ ಮಾಡಿದ ದೂತ ಸಮೀರ್. ಸುಜಾತಾ ಭಟ್ ವಿಡಿಯೋ ಬಗ್ಗೆಯೂ ಕೂಡ ಎಂಡಿ ಸಮೀರ್ ರಿಯಾಕ್ಟ್ ಮಾಡಿದ್ರು. ಆ ವಯೋವೃದ್ಧೆ, ಬ್ರಾಹ್ಮಣ ವಯೋವೃದ್ಧೆ ಕಣ್ಣೀರು ಹಾಕೊಂಡು ವಿಡಿಯೋ ಮಾಡಿದಾಗ ಯಾರು ತಾನೇ ನಂಬದಿರೋದಕ್ಕೆ ಸಾಧ್ಯ ಹೇಳಿ? ಪ್ರಜ್ವಲ್ ರೇವಣ್ಣರ ಸೆಕ್ಸ್ ಸ್ಕ್ಯಾಂಡಲ್ ವಿಚಾರ ಹೊರ ಬಂದಾಗ ಇದು ಒಂದು ರಾಜಕೀಯ ಪ್ರೇರಿತ, ಇದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿ ಜನ ಮಾತನಾಡ್ತಾ ಇದ್ರು. ಆ ಶುದ್ಧ ಸುಳ್ಳು ಅನ್ನೋದು ನ್ಯಾಯಾಲಯಕ್ಕೆ ಗೊತ್ತಾಗಬೇಕಲ್ಲ, ಜನ ತೀರ್ಮಾನ ಮಾಡಿದ್ರೆ ಆಗೋದಿಲ್ಲ. ನ್ಯಾಯಾಲಯ ಹೇಳ್ತು ಹೋಗುವೊಳಗೆ ಜೀವಾವಧಿ ಶಿಕ್ಷೆ ಅಂತ. ಹಂಗೆ ಸುಜಾತಾ ಭಟ್ ಆರಂಭದಲ್ಲಿ ಕಣ್ಣೀರು ಹಾಕಿದಾಗ ಸಮಾಜ ನಂಬಿತು ಅದನ್ನ. ನಮ್ಮ ಭಾರತದ ಅತ್ಯಂತ ದೊಡ್ಡ ದೌರ್ಬಲ್ಯ ಏನು ಅಂತ ಕೇಳಿದ್ರೆ ಭಾವನಾತ್ಮಕ ಜೀವಿಗಳು ನಾವು. ಒಬ್ರು ಕಣ್ಣೀರು ಹಾಕಿದ್ರೆ ನಮ್ಮ ಹೃದಯ ಚುರುಕು ಅನ್ನುತ್ತೆ, ಒಬ್ರು ಮುಖ ಸಪ್ಪಗೆ ಮಾಡಿದ್ರೆ ನಮಗೊಂಥರ ವಿಚಲಿತ ಆಗ್ತೀವಿ ನಾವು, ಏನಾಯ್ತೋ ಪಾಪ ಅಂತ. ಹಂಗೇನೆ ಪಾಪ ಆ ವಯೋವೃದ್ಧೆ ಯಾಕೆ 3 ಜನರೇಷನ್ ನೋಡಿದ್ಯೋ ಏನೋ ಆ ಎಮ್ಮ ಪಾಪ. ಆ ವಯೋವೃದ್ಧೆ ಕಣ್ಣೀರು ಹಾಕಿದಾಗ ತಲೆ ಸರಿ ಇಲ್ದಲೇ ಇರೋರಿಗೂ ಕೂಡ ಕಣ್ಣೀರು ಬರುತ್ತ್ರಿ, ಅನುಕಂಪ ಉಟ್ಕೊಳ್ಳುತ್ತೆ. ಹಂಗೆ ಮಾತಾಡುತ್ತಾ ಎಮ್ಮ. ಸೊ ಎಂಡಿ ಸಮೀರ್ ಹೇಳ್ತಾನೆ, ಪಾಪ ಎಮ್ಮನ ಕಣ್ಣೀರು ನೋಡ್ಕೊಂಡು ನಾನು ರಿಯಾಕ್ಟ್ ಮಾಡಿದೆ, ನನಗೇನು ಗೊತ್ತಾ ಎಮ್ಮನ ಕಣ್ಣೀರೇ ಸುಳ್ಳು ಅಂತ. ಮನುಷ್ಯ ಸ್ವಾಭಾವಿಕ ಅಲ್ವೇನ್ರಿ, ನಂಬೋದು. ಅದಾದ ನಂತರ ಅವರು ಯಾವ ಉದ್ದೇಶ ಇಟ್ಕೊಂಡಿದ್ದಾರೆ, ಮನಸ್ಸಿಗೆ ಕೈ ಹಾಕೇನು ಕಲ್ಸಕ್ಕಾಗುತ್ತೆ ನಮ್ಮ ಕೈಗೆ? ಆಗಲ್ಲ. ಮನಸ್ಸಿನ ಉದ್ದೇಶಗಳು ಪ್ರಸ್ತುತ ಆಗೋದಿಲ್ಲ. ಕಣ್ಣಿಗೆ ಕಾಣುವುದು ಬಾಹ್ಯವಾದಂತಹ ಭಾವನೆಗಳು ಮಾತ್ರ. ಕಣ್ಣೀರು ಕಾಣ್ತವೆ, ಅವರ ಬಾಹ್ಯ ಭಾವನೆಗಳನ್ನು ಕಂಡು ನಾವು ಯಾಮಾರ್ಬಿಟ್ವಿ ಅಂತ ಹೇಳ್ತಿರೋದು. ಅಂತರಂಗದ ಶುದ್ಧ ಅಜೆಂಡಾ ನಮಗೆ ಅರ್ಥ ಆಗಲಿಲ್ಲ ಅಂದ ಪುಣ್ಯಾತ್ಮ. ಸೊ ಸುಜಾತಾ ಭಟ್ ವಿಡಿಯೋ ಬಗ್ಗೆಯೂ ಎಂಡಿ ಸಮೀರ್ ರಿಯಾಕ್ಟ್ ಮಾಡಿದ್ದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.